ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ಮೊನ್ನೆ ಒಂದು ಕೆಳ್ಳಂಬಳ್ಳಿಲಿ ಒಂದು ಹಾವು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ. ಅದು ಹಾವು ಸಂರಕ್ಷಣೆ ಹೆಂಗಾಯಿತು ಅಂದರೆ, ಅಲ್ಲಿ ಮನೆ ಕಟ್ಟಿಸ್ಬೇಕಾದ್ರೆ ಅಲ್ಲಿ ಪಯ ತೋಡ್ತಿದ್ರು ಅನಿಸುತ್ತೆ. ಪಯ ತೋಡ್ತಿದ್ರು. ಅಲ್ಲಿ ಬಿಲ ಒಳಗಡೆ ಏನೋ ಸೇರ್ಕೊಬಿಟ್ಟೈತೆ. ಬಿಲ ಒಳಗಡೆ ಸೇರ್ಕೊಬೇಕಾದ್ರೆ ಅದು ಅಗಿಬೇಕಾದ್ರೆ ಹಾವಿಗೆ ಏಟು ಬಿದ್ಬಿಟ್ಟೈತೆ. ಅವಾಗ ಹಾವು ಏಟಾಗಿದೆ ಅಂದ್ಬಿಟ್ಟು ನಮ್ಗೆ ಕಾಲ್ ಮಾಡಿಲ್ಲ. ಹಾವಿದೆ ಸರ್, ಹಿಡ್ಕೋಗಿ ಬನ್ನಿ ಅಂತ ಕಾಲ್ ಮಾಡಿದ್ರು. ಅವಾಗ ಹೋಗ್ಬಿಟ್ಟು ನೋಡಿದ ತಕ್ಷಣ ಏನು ಒಗಿತಾವ್ರೆ, ಅವಾಗೆಲ್ಲ ತುಂಬ ಏಟಾಗ್ಬಿಟ್ಟೈತೆ. ನನಗೆ ನೋಡ್ಬಿಟ್ಟು ತುಂಬ ಬೇಜಾರಾಗೋಯ್ತು. ಬೇಜಾರಲ್ಲಿ ನಾನು ವೀಡಿಯೋನೇ ಮಾಡಿಲ್ಲ, ಯಾಕಂದರೆ ಅಲ್ಲೇ ಸುತ್ತಾಗುತ್ತೆ ಅನ್ನೋ ಫೀಲೆಲ್ಲ ಆಗ್ಬಿಟ್ಟಿತ್ತು ತುಂಬ. ನಾನು ಆದರೂ ತುಂಬ ಕಷ್ಟಪಟ್ಟು ಸಂರಕ್ಷಣೆ ಮಾಡ್ಕೊಂಡು ಎತ್ಕೊಂಡು ಬಂದೆ. ಎತ್ಕೊಬಂದು ಆಸ್ಪತ್ರೆಗೆ ತಗೊಂಡೋದೆ. ಆಸ್ಪತ್ರೆಯಲ್ಲೂ ತುಂಬ ಟೈಮ್ ಆಗಿಬಿಟ್ಟಿತ್ತು. ಆಸ್ಪತ್ರೆಯಲ್ಲಿ 4 ಗಂಟೆಗೆ ಕ್ಲೋಸ್ ಆಗೋದು. ನಾನು 4:15 ಹೊಂಟೋಗ್ಬಿಟ್ಟಿದ್ದೆ, ಯಾಕಂದರೆ ನಾನು ಹೋಗೋಕ್ಕೆ ಒಂದು ಸ್ವಲ್ಪ ಲೇಟಾಗಿತ್ತು. ಅಷ್ಟು ಬೇಗ ಬಂದೆ. ಅಲ್ಲಿಂದ ತಗೊಬಂದು ಡಾಕ್ಟ್ರ್ ಇದ್ದರು. ತುಂಬ ರಿಕ್ವೆಸ್ಟು ಮಾಡ್ಕೊಂಡೆ, ಸರ್ ಈ ಥರ ಆಪ್ರೇಷನ್ ಮಾಡಬೇಕು, ಅವಾಗೆ ಹೊಲಿಗೆ ಹಾಕಬೇಕು, ಕರಳೆಲ್ಲ ವಾಪಸ್ ಹೊರಗಡೆ ಬಂದುಬಿಟ್ಟೈತೆ, ಇವಾಗ ನೀವು ಅದಕ್ಕೆ ಹೊಲಿಗೆ ಎಲ್ಲ ಹಾಕಿದ್ರೆ ಖಂಡಿತ ಬದುಕಿದೆ ಸರ್ ಅಂತ ಹೇಳಿದೆ. ಅದಕ್ಕೆ ಅವರು ಪಾಪ ಪುಣ್ಯದ ಯಾವುದೋ ಒಂದು ಭರವಸೆ ಕೊಟ್ಟರು. ಆಯಿತು ಮಾಡ್ತೀನಿ ಬನ್ನಿ ಅಂದ್ಬಿಟ್ಟು. ಅವರು ಪಾಪ ಒಳ್ಳೇದಾಗಲಿ ಅಂತ ನಾನು ವೀಡಿಯೋದಲ್ಲಿ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಅವ್ರು ಇಲ್ಲ ಅಂದಿದ್ರೆ ಖಂಡಿತ ಇವಾಗ ಇವತ್ತು ಸುತ್ತಾಗ್ತಿತ್ತು. ಇವಾಗ ತೋರಿಸ್ಕೊಡ್ತೀನಿ ನೋಡಿ. ನೋಡಿ ಫ್ರೆಂಡ್, ಕೆರೆ ಬಂದ್ಬಿಟ್ಟು ಇದು ಫೀಮೇಲ್ ಅನಿಸುತ್ತೆ. ನೋಡಿ ಏಟಾಗ್ಬಿಟ್ಟಿತ್ತು ಇಲ್ಲೆಲ್ಲ. ನೋಡಿ ಇಲ್ಲೆಲ್ಲ ಏಟಾಗ್ಬಿಟ್ಟಿತ್ತು. ಎಲ್ಲ ಹೊಲಿಗೆ ಹಾಕ್ಸಿದ್ದೀವಿ ಇಲ್ಲಿ. ಬಿಡ್ತೀನಿ ಬಾ, ಹೋಗ್ಯಾರ. ನೋಡಿ ಎಲ್ಲ ಕ್ಲಿಯರಾಗಿ ಹೊಲಿಗೆ ರೆಡಿಯಾಗಿದೆ. ಇವಾಗ ಫಾರೆಸ್ಟ್ ನೇಚರ್ಗೆ ಬಿಟ್ಬಿಡೋಣ. ಇಲ್ಲಿ ಆರಾಮಾಗಿ ಓಡಾಡ್ಕೊಂಡು ಆಹಾರ ತಿಂದ್ಕೊಂಡು ಇರುತ್ತೆ. ಅದಕ್ಕೋಸ್ಕರ ಇದಿರೋಂಥ ಜಾಗಕ್ಕೆ ಹುಡಿಕೊಂಡು ಬಂದಿದ್ದೀವಿ. ಇದು ಅಡ್ಜಸ್ಟ್ ಆಗುವಂಥ ಜಾಗ ಇದು. ಇವಾಗ ಬಿಟ್ಬಿಡೋಣ, ಕಾಡಿಗೆ ಹೋಗ್ಲಿ ಅದು. ಏನೋ ಸುಡುದತ್ರಪ್ಪ. ನೋಡಿ ಫ್ರೆಂಡ್, ಇಲ್ಲೊಂದು ಹೊಲ್ಗಾಕೈತೆ, ಹಂಗೆ ಇಲ್ಲಿ ಹೊಲ್ಗಾಕೈತೆ, ಇಲ್ಲೆಲ್ಲ ಹೊಲ್ಗಾಕೈತೆ. ಓಕೆ, ಇವಾಗ ಬಿಟ್ಬಿಡೋಣ. ವಿಡಿಯೋ ಮಾಡು. ತುಂಬ ಕಷ್ಟದಿಂದ ಹೋಗ್ತಾ ಇದೆ ಅದು, ಯಾಕಂದರೆ ಒಂದು ಸ್ವಲ್ಪ ನೋವಿದೆ ಇನ್ನೂ. ಇವಾಗ ಬಿಟ್ಟ ತಕ್ಷಣ ಅದು ಫಾರೆಸ್ಟ್ ಕಾಡಿಗೆ ನಿಧಾನಕ್ಕೆ ಹೋಯಿತು. ದಯವಿಟ್ಟು ನಮ್ಮ ಚಾನಲ್ ನೋಡ್ತಿರೋ ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್.